ನಮಸ್ಕಾರ. ಇವತ್ತು ಹೇಳುವ ಶ್ಲೋಕ ಆಹಾರ ಸೇವಿಸುವ ಮೊದಲು ಹೇಳಿಕೊಳ್ಳುವುದು. 2 ಶ್ಲೋಕವನ್ನು ಹೇಳ್ಕೊತೀವಿ. ಮೊದಲನೇ ಶ್ಲೋಕವನ್ನು ಹೇಳ್ತೀವಿ. This shloka is to be recited before having food. The first shloka goes like ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಃ ಬ್ರಹ್ಮಜ್ಞೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾನಃ. ಅರ್ಥ: ಅರ್ಪಣೆ ಮಾಡುವ ಯಾವುದೇ ಸಾಧನವು ಬ್ರಹ್ಮ, ನೈವೇದ್ಯವೂ ಬ್ರಹ್ಮ. ಯಾವ ಅಗ್ನಿಯಲ್ಲಿ ನೈವೇದ್ಯ ಮಾಡಲಾಗುತ್ತೋ ಅದು ಬ್ರಹ್ಮ, ಅರ್ಪಿಸುವವನೂ ಬ್ರಹ್ಮ. ಅಂಥ ವ್ಯಕ್ತಿ ಬ್ರಹ್ಮದಲ್ಲಿ ನೆಲೆಸುವವನು ಖಂಡಿತವಾಗಿಯೂ ಬ್ರಹ್ಮವನ್ನು ಪಡೆಯುತ್ತಾನೆ. ಈ ಶ್ಲೋಕವನ್ನು ನಾವು ಯಾವಾಗೇ ಮೊದಲು ಹೇಳ್ಕೊತೀವಿ ಅಂದರೆ, ನಾವು ನಮ್ಮ ಸಂಸ್ಕೃತಿಯಲ್ಲಿ ಮೊದಲು ಅಡಿಗೆ ಮಾಡಿದ ಸ್ವಲ್ಪ ಮೊದಲನೇ ಭಾಗವನ್ನು ಸ್ವಲ್ಪ ದೇವರಿಗೆ ಅಂತ ಅರ್ಪಿಸ್ತೇವೆ ನಾವು ಸೇವಿಸುವ ಮೊದಲು. ಸೊ ಅದನ್ನು ಆ ದೇವರಿಗೆ ಅರ್ಪಿಸಿದಾಗ ಈ ಶ್ಲೋಕವನ್ನು ಹೇಳ್ತೀವಿ. ಇದು ಹೇಳುವುದರಿಂದ ಆಹಾರ ಏನು ಆಗುತ್ತೆ ಎಲ್ಲ ಕಲ್ಮಶಗಳಿಂದ ದೂರವಾಗಿ ಶುದ್ಧವಾಗುತ್ತೆ. ತದನಂತರ ನಾವು ಅದನ್ನು ಸೇವಿಸ್ತೇವೆ. ಇದನ್ನು ನಾವು ಎಲ್ಲೇ ಹೋದರೂ ಈ ಶ್ಲೋಕವನ್ನು ಹೇಳಿಕೊಳ್ಳೋದ್ರಿಂದ ಹೇಗೆ ಮಾಡಿರಲಿ, ಯಾರೇ ಮಾಡಿರಲಿ, ಆಹಾರ ಶುದ್ಧವಾಗಿ ಅದನ್ನು ನಾವು ಸೇವನೆ ಮಾಡ್ತೀವಿ ಎಂದು ಆಗುತ್ತೆ. ಧನ್ಯವಾದಗಳು.